ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ರಿ, ಕೋರ್ಟ್ಗೆ ಕೇಸನ್ನ ಸಬ್ಮಿಟ್ ಮಾಡಿ ವರ್ಷಗಟ್ಲೆ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ಇವ್ರು ಕೋರ್ಟ್ ಟೈಮ್ ನ ವೇಟ್ ಮಾಡ್ತಾ ಇದಾರಲ್ಲ. ಏನ್ ಸ್ವಲ್ಪನಾದ್ರು ವರ್ಕ್ ಎತ್ತಿಕ್ಸೇ ಇಲ್ವಾ ಇವ್ರಿಗೆ? ಆರ್ಡರ್ ಆರ್ಡರ್ ನೋಡಿ, ಇದು ನ್ಯಾಯಸಮ್ಮತ ಅಲ್ಲ. ಸೇವಂತಿ ಅವ್ರ ಕೋರ್ಟ್ಗೆ ಬರದೆ ಹೋದ್ರೆ ಇದುವರೆಗೂ ಅವ್ರು ಸಲ್ಲಿಸಿರೋ ಎಲ್ಲ ಸಾಕ್ಷ್ಯಾಧಾರಗಳು ನಲ್ಲಿಫೈ ಆಗತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಲಾಯರ್ ಸೇವಂತಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕಾಗತ್ತೆ. ಕ್ಷಮಿಸಿ ಯುವರ್ ಆನರ್, ಸೇವಂತಿ ಅವರು ಇದುವರೆಗೂ ಈ ತರ ಮಾಡಿದ್ದೇ ಇಲ್ಲ. ಖಂಡಿತ ಏನೋ ಎಮರ್ಜೆನ್ಸಿ ಇರಬೇಕು. ಮಿಸ್ಟರ್ ಅರ್ಜುನ್, ಕಾರಣ ಏನೇ ಇರಲಿ, ನ್ಯಾಯಾಲಯ ಕಾಯಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಸೇವಂತಿ ವಿರುದ್ಧ ಬಾರ್ ಕೌನ್ಸಿಲ್ನಲ್ಲಿ ಕ್ಷಮಿಸಿ ಯುವರ್ ಆನರ್. ಯಾಕಾದ್ರೂ ಬಂದ್ರು. ಮಿಸಸ್ ಸೇವಂತಿ ಅವರೇ, ಯಾಕೆ ಇಷ್ಟು ಲೇಟ್ ಆಯ್ತು? ಕೋರ್ಟ್ ಕೇಸ್ ಇದೆ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ದಯವಿಟ್ಟು ಕ್ಷಮಿಸಿ, ಅನಿವಾರ್ಯ ಕಾರಣದಿಂದ ತಡ ಆಯ್ತು. ಕೇಸ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಓಕೆ, ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಹಲೋ ಮೇಡಮ್. ಎಲ್ಲಿ ಅವನು? ಸಿಕ್ಕದ್ನಾ? ಎಲ್ಲ ಕಡೆ ಹುಡುಕಿದ್ವಿ ಮೇಡಮ್, ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅವನು. ಏನು ತಪ್ಪಿಸ್ಕೊಂಬಿಟ್ನಾ? ನೀವೆಲ್ರೂ ಏನ್ ಕತ್ತೆ ಕಾಯ್ತಿದ್ರಾ? ನಿಮ್ಗೆಲ್ಲ ನಾನು ಏನಂತ ದುಡ್ಡು ಕೊಡ್ತಿರೋದು? ಇಲ್ಲ ಮೇಡಮ್, ನಾವು ತುಂಬಾ ಪ್ರಯತ್ನ ಪಟ್ವಿ. ಆ ನನ್ ಮಗ ಸಿಗ್ಲೇ ಇಲ್ಲ, ನಮ್ಗೆ ಯಾಮಾರಿಸ್ಬಿಟ್ಟು ಹೋಗ್ಬಿಟ್ಟ. ಒಂದು ಕೆಲ್ಸ ನೆಟ್ಟಗ್ ಮಾಡಲ್ಲ ನೀವು. ಹೋಗಿ ಅವನ್ ಎಲ್ಲೇ ಇದ್ರು ಅವನ್ನ ಹಿಡ್ದಾಕಿ. ಓಕೆ 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 ಮೇಡಮ್, ಹುಡುಕ್ತೀವಿ ಮೇಡಮ್. ಸಾಕ್ಷಿ ಏನಾದ್ರೂ ಸಿಕ್ತಾ? ಇಲ್ಲ ಮೇಡಮ್, ಅವ್ನ್ ಏನ್ ಕೇಳಿದ್ರು ಬಾಯ್ ಬಿಡ್ತಾ ಇಲ್ಲ. ಸಾಕ್ಷಿ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಉಳಿಸ್ಬೇಡಿ. ಅವನ್ ಬದುಕಿದ್ರೆ ತಾನೆ ಸಾಕ್ಷಿ ತಗೊಂಡ್ ಬಂದು ಇಲ್ಲಿ ಕೊಡೋದು. ಅವನನ್ನ ಸಾಯಿಸಿ ನಾನೀಗ್ಲೇ ಬರ್ತೀನಿ. ಸರಿ ಮೇಡಮ್, ಸರಿ ಬನ್ನಿ ಮೇಡಮ್. ನನ್ ಮಗನ್ ಬಿಡ್ಬಾರ್ದು, ಇಲ್ಲೇ ಎಲ್ಲೋ ಇರ್ತಾನೆ, ಬಂದ್ರ ಹುಡ್ಕಣ. ಅಪ್ಪಿ ತಪ್ಪಿ ಅವನೇನಾದ್ರೂ ಅರ್ಜುನ್ ಕೈಗೋ ಕರ್ಣನ್ ಕೈಗೋ ಸಿಗಾಕೊಂಡ್ಬಿಟ್ರೆ, ಈ ಕೊಲೆ ಹಿಂದೆ ಇರೋ ಸತ್ಯನೇನಾದ್ರೂ ಅವ್ನ್ ರಿವೀಲ್ ಮಾಡ್ಬಿಟ್ರೆ, ನಾನ್ ಕಂಬಿ ಎಣಿಸ್ಬೇಕಾಗತ್ತೆ. ಆಮೇಲೆ ನನ್ ಸೇಡು. ಮೊದ್ಲು ಅರ್ಜುನ್ ಸೇವಂತಿ ಅಷ್ಟೇ ನನ್ ಗುರಿಯಾಗಿದ್ರು. ಈಗ ಕರ್ಣ, ಅಶ್ವಿನ್, ಪೂಜಾ, ಇಡೀ ಮನೆಯವರು ನನ್ ಗುರಿ. ಅವ್ರಿಗೆಲ್ಲರನ್ನೂ ಸರ್ವನಾಶ ಮಾಡೋದಕ್ಕಿಂತ ಮುಂಚೆ ನಾನು ಯಾವುದೇ ಕಾರಣಕ್ಕೂ ಜೈಲ್ಗೆ ಹೋಗಲ್ಲ. ಇವ್ರೆಲ್ಲರನ್ನೂ ಸರ್ವನಾಶ ಮಾಡಬೇಕು ಅಂದ್ರೆ ನಾನು ಜೈಲ್ಗೆ ಹೋಗೋದ್ರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು, ಹೇಗಾದ್ರೂ ಮಾಡಿ ಅವನ್ನ ಹಿಡಿಬೇಕು. ಯುವರ್ ಆನರ್, ಸಾಕ್ಷಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಈ ಪೆನ್ಡ್ರೈವ್ ಅಲ್ಲಿದೆ. ನೀವದನ್ನ ಪರಿಶೀಲಿಸಬೇಕು ಅಂತ ಕೇಳ್ಕೊತೀನಿ. ಪ್ಲೇ ಮಾಡಿ.
ಪ್ರಿಯಾ ಪ್ರಿಯಾ ಎದಳು ಪ್ರಿಯಾ ಏನಾಯ್ತು ನಿನ್ಗೆ ಎದಳು ಪ್ರಿಯಾ ಎದಳು ಪ್ರಿಯಾ ಪ್ರಿಯಾ ಮಿಸ್ಟರ್ ಅಶ್ವಿನ್, ನೀವು ಪ್ರಿಯಾ ಅವರು ಹೊಡೆದಿದ್ದು ಅವ್ರು ಕೆಳಗೆ ಬಿದ್ದಿದ್ದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಅವತ್ತೇ ಹೇಳ್ದಾಗೆ ಮದುವೆ ವಿಚಾರಕ್ಕೆ ನನ್ನ ಪ್ರಿಯಾ ಮಧ್ಯೆ ಜಗಳ ಆಗಿತ್ತಂತೂ ನಿಜ. ನಾನು ಅಲ್ಲಿಂದ ಮದುವೆ ನಿಲ್ಲಿಸ್ಬೇಕು ಅಂತ ಹೊರಟಾಗ ಪ್ರಿಯಾ ನನ್ನನ್ನು ತಡೆದ್ಲು. ನನ್ನ ಅವಳ ಮಧ್ಯೆ ಮಾತುಕತೆ ನಡೀತು, ಜಗಳ ಆಯಿತು. ನಾನು ಸಿಟ್ಟಲ್ಲಿ ಅವಳಿಗೊಂದು ಏಟು ಹೊಡೆದೆ. ಅವಳು ತಲೆ ಸುತ್ತ ಬಿದ್ಲು. ನಾನು ಗಾಬರಿಯಿಂದ ಅಲ್ಲಿಂದ ಓಡೋದೆ. ನಾನು ಹೋದ್ಮೇಲೆ ಏನಾಯ್ತು, ಯಾರು ಸುಟ್ರು ನಿಜ ನನಗೆ ಗೊತ್ತಿಲ್ಲ. ನೀವೇ ಸುಟ್ಟಿರಬಹುದಲ್ಲ. ಇಲ್ಲ, ನಾನು ಸುಟ್ಟಿಲ್ಲ. ನೀವೇ ಸುಟ್ಟಿದ್ದೀರಾ ಅಂತ ನಾನ್ ಹೇಳ್ತಾ ಇದ್ದೀನಲ್ಲ. ಇಲ್ಲ ಅಂತ ನಾನು ವಾದ ಮಾಡ್ತೀನಿ. ಹೇಗೆ? ಅಶ್ವಿನ್ ಅವ್ರು ಸುಟ್ಟಿಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಯುವರ್ ಆನರ್, ಪ್ರಿಯಾ ಅವರು ಕೆಳಗೆ ಬಿದ್ದ ಮೇಲೆ ಅಶ್ವಿನ್ ಅವರು ಹೆದರಿ ಓಡ್ ಹೋಗಿದ್ದಾರೆ. ಅದಾದ ನಂತರ ಸರಿಸುಮಾರು 15 ನಿಮಿಷಗಳ ನಂತರ ಆ ಬೆಂಕಿ ಸ್ಫೋಟ ಆಗಿದೆ. ಆ ವಿಡಿಯೋ ರೆಕಾರ್ಡ್ ಆಗಿರೋ ಸಮಯಕ್ಕೂ ಬೆಂಕಿ ಸ್ಫೋಟ ಆಗಿರೋ ಸಮಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ.